ಡಾರ್ಲಿಂಗ್ ಎಲ್ಲರೂ ಹೇಗಿದ್ದೀರಾ ನಂಗೆ ಅನ್ಸುತ್ತೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ಚೆನ್ನಾಗಿಲ್ಲ ಅಂದರೆ ಏನು ತಲೆ ಕೆಡಿಸ್ಕೊಬೇಡಿ, ಇವತ್ತಿಲ್ಲ ಅಂದರೆ ನಾಳೆ ಎಲ್ಲ ಸರಿ. ಹೊಸ ದಿನ ಹೊಸ ರಂಭ ನಿಮ್ಮೆಲ್ಲರ ಜೊತೆ. ಈ ವಿಡಿಯೋ ಚಾಲೆಂಜ್ ಏನಪ್ಪ ಅಂದರೆ 100 rupees ಲಿವಿಂಗ್ ಆನ್ 24 hours 100 rupees ಅಲ್ಲೇ ಇವತ್ತು ಫುಲ್ಲು ದಿನ ಕರೀಬೇಕು. ಸೊ ಚಾಲೆಂಜು ಆಲ್ಮೋಸ್ಟ್ ಎಲ್ಲರಿಗೂ ಅರ್ಥ ಆಗಿರುತ್ತೆ. ಬನ್ನಿ, ಲೈಕ್ ತಿಂಡಿ ಊಟ ಡಿನ್ನರ್ ಎಲ್ಲ ಈ 100 rupees ಮಾಡ್ಕೋಬೇಕು. ಸೊ ಡಾರ್ಲಿಂಗ್ಸ್ ಇಲ್ಲಿ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟಿಲ್ಲ ತಿನ್ಕೊಳ್ಳೋಣ, ತಿಂಡಿ ಬಂದ್ಬಿಟ್ಟಿಲ್ಲ ತಿನ್ಕೊಳ್ಳೋಣ ಅಂತ 20 rupees ಆಗುತ್ತೆ. ಸೊ 80 rupees ಕೊಡ್ಕೊಳ್ಳೋದು ಅಷ್ಟೇ. ಬನ್ನಿ ತಿಂಡಿ ತಗೊಳ್ಳೋಣ. ಅಣ್ಣ ಒಂದು ಪ್ಲೇಟ್ ಕೊಡಿ ಅಣ್ಣ. ಏನು ಅನ್ಸುತ್ತೆ ನಾನು ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನಿ ಅಂತ ಅನ್ಸುತ್ತೆ? ಹಿಂಗೆ 24 hours 24 ಗಂಟೆ ನಾನು 100 ರೂಪಾಯಲ್ಲೇ ಜೀವನ ಮಾಡಬೇಕು ಅಂತ ಇದ್ದೀನಿ. ನಿಮ್ಗೆ ಏನು ಅನ್ಸುತ್ತೆ? ಊಟನೂ ಇದರಲ್ಲೇ ಆಗುತ್ತೆ ಅನ್ಸುತ್ತೆ? ಊಟ ಮತ್ತು ನೈಟ್ ಊಟನ 20 ಮಧ್ಯಾಹ್ನ 40 ನೈಟ್ 40 100 ಸಲೋದಿದ್ದೆ ನೋಡಿ. 20 ರೂಪಾಯಿಗೆ ಇಷ್ಟೊಂದು ವೆರೈಟಿ ನೋಡಿ. ಮಧ್ಯಾಹ್ನ 40 ನೈಟ್ 40 ಈಗ 20 ಚೇಂಜ್ ಕೊಡ್ತಾರೆ. ಎಲ್ಲಿಗಂಟ ಬಂದು ನಾನು ರಿವ್ಯೂ ಕೊಡ್ತೀನಿ. ಇಲ್ಲಿ ಚೆನ್ನಾಗಿದೆ. ಒಡೆನೂ ಸೂಪರು ಎಲ್ಲ ಬಿಸಿ ಬಿಸಿ ಈಗ ಮಾಡಿರೋದು ಚೆನ್ನಾಗಿದೆ. ನಾನು ತಿನ್ಬಿಟ್ಟು ನಿಮಗೆ ಆಮೇಲೆ ರಿವ್ಯೂ ಕೊಡ್ತೀನಿ. ಆಮೇಲೆ ರಿವ್ಯೂ ಅಲ್ಲ, ತಿಂತೀನಿ, ನೀವು ನೋಡಿ ಸರ್. ಬೇಗ ಕಟ್ ಮಾಡಬೇಡ. ಆಮೇಲೆ ಅವ್ರಿಗೆ ಅದು ಕೆಲಸ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಅಣ್ಣ ನಿಮಗೆ ದಿನ ವ್ಯಾಪಾರ ಹೆಂಗಾಗುತ್ತೆ? ಅಣ್ಣ ನಿಮಗೆ ದಿನ ವ್ಯಾಪಾರ ಹೆಂಗಾಗುತ್ತೆ? ನೀವು ಕೆಲಸ ಮಾಡೋಕ್ಕೆ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ? 18 ವರ್ಷ. 18 ವರ್ಷ ಇಲ್ಲೇ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಬೇರೆ? ಇಲ್ಲೇ ನೋಡಿ ಡಾರ್ಲಿಂಗ್ಸ್, 18 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಸಕ್ಕತ್ತಾಗಿ ಕೊಡ್ತಾ ಇದೆಯಂತೆ. ಬಿಸ್ನೆಸ್ ಸೂಪರು. ಡಾರ್ಲಿಂಗ್ಸ್ ಈಗ ಲಂಚ್ ತಿಂಡಿ ಮುಗೀತು. ಸೊ ಸೀದಾ ನಿಮಗೆ ಲಂಚ್ ಇಲ್ಲಾಂದರೆ ಲಂಚ್ ಊಟದ ಟೈಮಿಗೆ ಸಿಗ್ತೀನಿ. ಬರ್ತೀನಿ ನಾನು. 3:28 AM. ಸೊ ಡಾರ್ಲಿಂಗ್ಸ್ ಆವಾಗಲಿಂದ ಸುತ್ತಾಡಿ ಈಗ ಒಂದು ಹೊತ್ತು ಸಿಕ್ಕಿದೆ 40 rupees. ಸೊ ಊಟದ ಟೈಮ್ ಬೇರೆ 3 ಗಂಟೆ ಆಗ್ತಾಯಿದೆ. ಹುಡುಕಾಡಿ 3 ಗಂಟೆ ಆಗ್ತಾ ಬಂತು. ಸೊ ಬನ್ನಿ ತೊಗೊಂಬರ್ತೀನಿ. ಸಿಕ್ಕಾಪಟ್ಟೆ ರಶ್ ಇದೆ, ಅವ್ರ ಹತ್ರ ಎಲ್ಲ ಮಾತಾಡೋಕ್ಕಾಗಲ್ಲ. ಇಲ್ಲಿಗೆ ತೊಗೊಂಬರ್ತೀನಿ, ಇಲ್ಲೇ ಬರ್ತಿರ್ತೀನಿ. 40 rupees ಅಷ್ಟೇ. ಬನ್ನಿ. ಸೊ ಬನ್ನಿ ಊಟ ಮಾಡೋಣ. ಜೊತೆಗೆ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಈ ಕಡೆ
ನೋಡ್ತಾ ಇದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಡ್ತೀನಿ, ಇಲ್ಲ ಕಟ್ಟೆ ಮಾಡಿಬಿಡ್ತೀನಿ. ಕಟ್ ಮಾಡಿಬಿಟ್ಟು ಇಂದಾದ್ಮೇಲೆ ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ. ಮತ್ತು ನೋಡಿದ್ದಾರೆ ಎಷ್ಟೋ ಜನ ಮಿಡಲ್ ಕ್ಲಾಸ್ ಜನ ಎಲ್ಲ ಇದೇ ರೀತಿ ಊಟ ಮಾಡ್ಕೊಳ್ಳೋದು, ಕಮ್ಮಿ ದುಡ್ಡಲ್ಲೇ ಜೀವನ ನಡೆಸ್ಬೇಕಾಗುತ್ತೆ. ಒನ್ ಟೈಮ್ ಊಟ ಆದರೂ ಕಮ್ಮಿ ದುಡ್ಡಲ್ಲೇ ಮಾಡ್ಕೊತಾರೆ. ಎಲ್ಲ ಬರೀ ಮಿಡಲ್ ಕ್ಲಾಸ್ ಜನನೇ ಅಷ್ಟೇ ಅಲ್ಲ, ಅದಕ್ಕಿಂತ ಕಮ್ಮಿ ಇರೋರು ಹಂಗೆ ಮಾಡೋದು. ದೊಡ್ಡ ದೊಡ್ಡ ಹೋಟ್ಲೆಲ್ಲ ಹೋಗೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಈಗ ನಾವು ಮಾಡ್ತಾರೆ ಹಂಗೆ, ನಮ್ಮದೇನೋ ಒಂದೇ ದಿನ ಕಟ್ ಮಾಡಿಬಿಟ್ಟ, ನಮ್ಮದು ಒಂದೇ ದಿನ ಆದರೂ ಮನೆ ಊಟ ಯಾವತ್ತೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಹೊಟ್ಟೆ ತುಂಬ ಊಟ ಮಾಡಿ. ಪರೋಟ ಬಜ್ಜಿ ನೋಡಿ 20, 10, 40 ರುಪೀಸ್ ಇದೆ. ಇದು ನೈಟ್ ಡಿನ್ನರ್ಗೆ, ರಾತ್ರಿ ಊಟ. ಸೊ ಅದಕ್ಕೂ ಇದು ಸ್ವಲ್ಪ ಈಗಲೇ ಉಳ್ಕೊಂಡು ಪ್ರಿಪೇರ್ ಆಗಿರ್ತೀವಿ. ಆಮೇಲೆ ಊಟ ಮಾಡ್ಕೊಳ್ಳೋದು ನಿಮಗೆ ವಿಡಿಯೋ ತೋರಿಸ್ತೀವಿ, ಆಮೇಲೆ ಲಾಸ್ಟಿಗೆ ಅಪ್ಡೇಟ್ಸ್ ಕೊಡ್ತೀನಿ. ಸೊ 6.5 hours later. ಸೊ ಡಾರ್ಲಿಂಗ್ಸ್, ಈಗ ನೈಟು ಊಟಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ಈ ವಿಡಿಯೋಲ್ಲೇ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಅಣ್ಣಂಗೋಸ್ಕರ. ಯಾಕೆಂದರೆ ನಮ್ಮಣ್ಣ ಬೆಳಗ್ಗೆಯಿಂದ ನಾನು ಹೋಗಿದ್ದ ಕಡೆ ಎಲ್ಲ ಜೊತೆಗೆ ಬಂದು ವಿಡಿಯೋ ಮಾಡಿಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಅಣ್ಣಂಗೋಸ್ಕರ ಹೇಳ್ಬೇಕಂದ್ಬಿಟ್ಟೆ ಈ ಕ್ಲಿಪ್ ಎತ್ತಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಊಟದ ಕಡೆ ಹೋಗೋಣ ಬನ್ನಿ. ಸೊ ಡಾರ್ಲಿಂಗ್ಸ್, ಬೆಳಗ್ಗೆಯಿಂದ ನಿಂತು ಕಾಲು ನೋವು ಬಂದು ಈಗ ಕೂತ್ಕೊಂಡು ಊಟ ಮಾಡೋಣ ಅಂದ್ಕೊಂಡು ಬಂದಿದ್ದೀವಿ. ಇಂದಿರಾನಗರಲ್ಲಿ ಲೊಕೇಶನ್ ಇರೋದು ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಇದು ಶೇರ್ ಮಾಡ್ತೀನಿ. ಆಮೇಲೆ ಈಗ ಕರೆಂಟ್ ಇರೋ ಬಜೆಟು ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಸೊ ಬನ್ನಿ, ಇಲ್ಲಿ ಕುಷ್ಕ ಇದೆ, ಮೆನ್ಯೂ ನೋಡಿದ್ದೀನಿ. ಒಂದು 40 ರುಪೀಸ್ ಹಾಫ್ ಕುಷ್ಕ ತಿನ್ನೋಣ ಅಂತ ಬಂದಿದ್ದೀನಿ. ಸೊ ಡಾರ್ಲಿಂಗ್ಸ್, ಈಗ ಊಟ ಮುಗಿಸ್ಬಿಟ್ಟು ವೀಡಿಯೋ ಎಂಡ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ, ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ ತುಂಬ. ಸೊ ಇದು ಮುಗಿಸ್ಬಿಟ್ಟು ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ, ಇಲ್ಲಾಂದರೆ ಬ್ಲಾಗ್ ಎಂಡ್ ಮಾಡ್ತೀನಿ. ಸೊ ಡಾರ್ಲಿಂಗ್ಸ್, ಡಿನ್ನರ್ ಆಯಿತು, ಊಟ ಆಯಿತು, ಫುಲ್ಲು ದುಡ್ಡು ಕಂಪ್ಲೀಟ್ ಆಯಿತು. ನಾವು ಡೆಸರ್ಟು ತಿನ್ನೋ ಪ್ಲ್ಯಾನ್ ಇತ್ತು, ಬಟ್ ಲಂಚಲ್ಲಿ 40 ರೂಪಾಯಿ ಖರ್ಚಾಗಿದ್ದೀಗೆ ಡೆಸರ್ಟ್ ಕ್ಯಾನ್ಸಲ್ ಮಾಡಿದೆ. ಸೊ 100 ರೂಪಾಯಲ್ಲೇ ಸೌಂಡು ಹೋಯ್ತು. ಓಕೆ, 100 ರೂಪಾಯಲ್ಲೇ ಒಂದಿನ ಆರಾಮಾಗಿ ಜೀವನ, ಊಟ ತಿಂಡಿಗೆಲ್ಲ ಆರಾಮಾಗಿ ಕಳಿಬೋದು, ಊಟ ತಿಂಡಿಗೆಲ್ಲ ಜೀವನ ಮಾಡ್ಬೋದು. ಸೊ ಅಷ್ಟೇ, ಈ ವಿಡಿಯೋಲ್ಲಿ ಇಷ್ಟೇ. ನಾನು ನಿಮ್ಮ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿ ಗಂಟ ಕೆಳಗಡೆ ಇಲ್ಲ, ಸ್ಕ್ರೀನಲ್ಲೇ ಈ ಕಡೆ ಇಲ್ಲೇ ಬರ್ತಾ ಇರುತ್ತೆ, ಆ ವಿಡಿಯೋನ ನೋಡಿ. ಸೊ ಡಾರ್ಲಿಂಗ್ಸು, ಈಗ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ನಿಮ್ಗೆ 1-2 ಮಾತು ಹೇಳೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಜೀವನದಲ್ಲೇ ಊಟ ಯಾವತ್ತೂ ಇದ್ರೂ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ನೀವು ಮಾಡೋ ಒಂದು ಹೊತ್ತು ಊಟನೂ ಒಬ್ರಿಗೆ ಇಡೀ ದಿನ ಊಟ ಆಗಿರ್ಬೋದು ಇನ್ನೊಬ್ರಿಗೆ. ಸೊ ಊಟ ವೇಸ್ಟ್ ಮಾಡದೆ ಇಲ್ದಿರೋ ಥರ ನೋಡಿ. ಯಾಕೆಂದರೆ ಎಷ್ಟೋ ಜನ ಊಟಕ್ಕೋಸ್ಕರ ಪರದಾಡ್ತಾ ಇರ್ತಾರೆ, ಕಿತ್ಲಾಡ್ತಾ ಇರ್ತಾರೆ. ಒಂದು ಇಡೀ ದಿನ ಅಷ್ಟರಲ್ಲೇ ಊಟ ಮಾಡಬೇಕಾಗುತ್ತೇನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಊಟ ಸ್ವಲ್ಪ ಯಾವತ್ತಿದ್ರೂ ವೇಸ್ಟ್ ಮಾಡ್ದಲೇ ನೋಡ್ಕೊಳ್ಳಿ.
せもそれらが結ばれるのは真の像